ಇಲ್ಲ ಇಲ್ಲ ಬರಲ್ಲಡಿ, ಇಲ್ಲ ಬರಂಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ಮರಿಗಳನ್ನ ಲೋಡ್ ಮಾಡ್ತಾ ಇದೆ. ಸೊ ಎಷ್ಟು ಮರಿಗಳನ್ನ ಎಲ್ಲಿಗೆ ಲೋಡ್ ಮಾಡ್ತಾ ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದೆ, ಜೊತೆಗೆ ನಮ್ಮ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡ್ಬೋದು ಸ್ನೇಹಿತರೆ, ನಾನು ರೀಸೆಂಟಾಗಿ ತುಂಬ ಕಡೆ ಹೋತ್ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇದೇ ಒಂದು 12 ದಿನದಲ್ಲಿ ಟೋಟಲಾಗಿ ಒಂದು 30 ಹೋತ್ ಮರಿ ಪ್ಲಸ್ ಒಂದು 19 ಹೋತ್ ಮರಿಗಳನ್ನ ಕೊಟ್ಟಿದ್ದೇನೆ. ಜೊತೆಗೆ ಸಿಂಗಲ್ ಅಂದರೆ 8, 3, 4 ಅವೆಲ್ಲ ಲೆಕ್ಕಕ್ಕಿಲ್ಲ. ಅದು ಬಿಟ್ಟರೆ ಈ ಥರ ಲಾಟು ತುಂಬ ಮರಿಗಳನ್ನ ಕೊಡ್ತಾ ಇದ್ದೇನೆ. ಸೊ ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಒಂದು ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ಟೈಮ್ ಕೂಡ ಈ ಸದ್ಯಕ್ಕೆ ರಾತ್ರಿ 2 ಗಂಟೆ 15 ನಿಮಿಷ, ಹೆಚ್ಚು ಕಡಿಮೆ 15 ನಿಮಿಷ 18 ನಿಮಿಷ ಆಗಿದೆ. ಸೊ ಮರಿಗಳನ್ನ ಲೋಡ್ ಮಾಡ್ತಾ ಇದೆ. ಈ ಲೋಡು ಎಲ್ಲಿ ಹೋಗ್ತಾ ಇದೆ ಅಂದರೆ, ಅವರು ಕೂಡ ಫೇಸ್ಬುಕ್ಕಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ರಂತೆ ತುಂಬ ದಿನಗಳಿಂದ. ಅವ್ರ ಹೆಸರು ಶಿವಾನಂದ್ ಅಂತ, ಮೂಲತಃ ಬೆಳಗಾವಿ ಜಿಲ್ಲೆ ಬಸಾಪುರ ಅಂತ ಒಂದು ಹಳ್ಳಿ. ಆ ಹಳ್ಳಿಯಿಂದ ಅವರೇ ಸ್ವತಃ ನನ್ನ ಮನೆಗೆ ಬಂದು ನನ್ನ ಮರಿಗಳನ್ನ ನೋಡಿ ಸೊ ವ್ಯವಹಾರ ಮಾಡಿಕೊಂಡು, ಒಂದು 4 ಮರಿ ಸಣ್ಣ ಇದೆ ಬ್ರದರ್, ಹೆಚ್ಚು ಕಡಿಮೆ ಮಾಡಿಕೊಟ್ರೆ ಮರಿಗಳನ್ನ ತೊಗೋತೀನಿ ಅಂತ ನಂಗೆ ವಿಡಿಯೋದಲ್ಲಿ ನೋಡಾದ್ಮೇಲೆ ಅವ್ರು ನನಗೆ ಫೋನಲ್ಲಿ ಮಾತಾಡಿದರು. ಸರಿ ಪರವಾಗಿಲ್ಲ, ಮತ್ತು ಈ ಥರ ಹೆಚ್ಚು ಕಡಿಮೆ ಇರೋದೇ ಬರ್ರಿ ಕೊಡ್ತೀನಿ ಅಂತ ಹೇಳಿದ ಮೇಲೆ ಸೊ ಫೈನಲ್ ಆಗಿ ಅವರು ನಿನ್ನೆ ದಿನ ಬಂದು ಮರಿಗಳನ್ನ ತೊಗೊಂಡಿದ್ದರು. ಬಟ್ ಎಲ್ಲ ವ್ಯವಹಾರ ಆಗಿತ್ತು. ಸೊ ಇವತ್ತು ಮಂಗಳವಾರ ಬೆಳಗಿನ ಜಾವ 2 ಗಂಟೆ 15 ನಿಮಿಷಕ್ಕೆ ನಾನು ಮರಿಗಳನ್ನ ಲೋಡ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಎಲ್ಲ ಮರಿಗಳನ್ನ ಲೋಡ್ ಮಾಡ್ತಾ ಇದೆ. ಗಾಡಿ ಕೂಡ ನಮ್ಮದೇ ಗಾಡಿ, ನಮ್ಮ ಗೊತ್ತಿರೋ ಗಾಡಿನೇ. ಸೊ ಪಾಸಿಂಗ್ ಕೂಡ ನೀವು ಗಮನಿಸ್ಬೋದು, ಬಾಗಲಕೋಟೆ ಜಿಲ್ಲೆ ಗಾಡಿನೇ, ಬಟ್ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಟೈಮ್ ಹೋಗ್ತಾ ಇದೆ. ಇದೊಂದು ಆ್ಯಕ್ಚುಲಿ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ನಾನು ಬೆಳಗಾವಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಗಳಿಗೆ ಮರಿಗಳನ್ನ ಇನ್ನೂ ತನಕ ಯಾವತ್ತೂ ಕಳಿಸ್ಕೊಟ್ಟಿಲ್ಲ. ನಾನು ಕರ್ನಾಟಕದ ಯಾವುದೇ ಜಿಲ್ಲೆಗಳನ್ನ ಬಿಟ್ಟಿಲ್ಲ, ಬಟ್ ಬೆಳಗಾವಿ ಜಿಲ್ಲೆ ಮತ್ತು ಗದಗ ಜಿಲ್ಲೆನ ಹೊರತುಪಡಿಸಿ ಎಲ್ಲ ಕಡೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಈ ಕಡೆ ಯಾಕೆ ಕಳಿಸ್ಕೊಟ್ಟಿದ್ದಿಲ್ಲ ಅಂದರೆ, ಈ ಕಡೆ ನನ್ನ ಕಡೆಯಿಂದ ಗಾಡಿ ಹೋಗೋದಿಲ್ಲ. ಹಾಗಾಗಿ ಈ ಕಡೆ ನಾನು ಮರಿಗಳನ್ನ ಕೊಡೋಕೆ ಆಗಿರಲಿಲ್ಲ. ಬಟ್ ಸ್ವತಃ ಅವರೇ ಬಂದು ತೊಗೊಂಡು ಹೋಗ್ಬೋದಿರುತ್ತೆ. ಬಟ್ ಇವರೇನೋ ನನಗೆ ತುಂಬ ಜನ ಟಗರ್ ಮರಿಗಳನ್ನ ಬೇಕು ಅಂತಂದಮೇಲೆ ನಾನು ಹೆಚ್ಚು ಕಡಿಮೆ ಕೊಟ್ಟಿರಲಿಲ್ಲ. ಕೆಲವೊಂದು ಮರಿಗಳನ್ನ ಮೊದಲು ತನಕ ಕೊಟ್ಟಿದ್ದೆ, ಬಟ್ ಅದು ಟಗರ್ ಮರಿಗಳನ್ನ ಕೊಟ್ಟಿದ್ದೆ. ಬಟ್ ಅವರು ಕೂಡ ನನ್ನ ಮನೆಗೆ ಬಂದಿರಲಿಲ್ಲ. ಬಟ್ ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಶಿವಾನಂದ್ ಅಂತ, ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅಥವಾ ನನ್ನ ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡುವಂಥ ನನ್ನ ಫ್ರೆಂಡ್ ಅನ್ಕೋಬೋದು. ಅವರು ಕೂಡ ಬಂದು ಈ ಥರ ಮರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತದೆ. ಸೊ ನಮ್ಮದೇ ಒಂದು ಗಾಡಿಗೆ ಲೋಡ್ ಮಾಡಿ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಿನ್ನೆ ದಿನ ನಾನು ಪೋಸ್ಟ್ ಕೂಡ ಮಾಡಿದ್ದೆ, ಮರಿಗಳು ಅವೈಲೇಬಲ್ ಇದೆ, ಹೋತ್ ಮರಿಗಳು ತುಂಬ ಚೆನ್ನಾಗಿದೆ, ಬೇಕಾದರೆ ಕಾಲ್ ಮಾಡಿ ಅಂದಮೇಲೆ ಅವರು ಆಲ್ಮೋಸ್ಟ್ ನನಗೆ ಫೋನ್ ತುಂಬ ಬಂದಿತ್ತು. ಎಲ್ಲಿಂದ ಬಂದಿದ್ದು, ಮಾಗಡಿಯಿಂದ ಫೋನ್ ಬಂದಿದ್ದರೆ, ಮಂಡ್ಯ ಕಡೆಯಿಂದ ತುಂಬ ಫೋನ್ ಬಂದಿತ್ತು. ಅದು ಬಿಟ್ಟರೆ ಬೆಳಗಾವಿ ಜಿಲ್ಲೆ, ಈ 3 ಕಡೆಯಿಂದ ನಂಗೆ ಸಿಕ್ಕಾಪಟ್ಟೆ ಫೋನ್ ಬಂದಿತ್ತು. ಯಾಕಂದರೆ ಆಲ್ಮೋಸ್ಟ್ ಈ ಕಡೆ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಬಂದಿರೋ ಫೋನ್ ಕಾಲ್ಗಳನ್ನ ಗಮನಿಸಿದಾದ್ಮೇಲೆ ಸೊ ಈ ಕಡೆ ಮಾರ್ಕೆಟಿಂಗ್ ಹೋತ್ ಮರಿಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯಿತು. ಬಟ್ ಮಾಗಡಿ ಕಡೆ ಇದೆ ಅಂತ ಗೊತ್ತಿತ್ತು, ಮಂಡ್ಯ ಕಡೆ ಇದೆ ಅಂತಲೂ ಗೊತ್ತಿತ್ತು, ಬೆಳಗಾವಿ ಕಡೆ ಇದೆ ಅಂತ ಸ್ವಲ್ಪ ಗೊತ್ತಿತ್ತು, ಬಟ್ ಈ ಥರ ಅಂತ ಗೊತ್ತಿಲ್ಲ. ಸೊ ತುಂಬ ಜನ ನನಗೆ ಫೋನ್ ಮಾಡಿ ನನಗೆ ಬೆಳಗಾವಿ ಜಿಲ್ಲೆಯಿಂದ ಮರಿಗಳನ್ನ ಕೊಡಿಸ್ತೀರಾ ಅಂತ ಎಲ್ಲ ಕೇಳಿದರು. ಬಟ್ ಯಾರು ಬೇಗ ಬರ್ತಾರೋ ಅವ್ರಿಗೆ ನಾನು ಮರಿಗಳನ್ನ ಕೊಡ್ತೀನಿ. ಯಾಕಂದರೆ ಹೋತ್ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇರೋದಿಲ್ಲ, ಒಂದು 40ರಿಂದ 50 ಮರಿಗಳು ಅಷ್ಟೇ ಸ್ಟಾಕ್ ಇರುತ್ತೆ, ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಸೊ ನಿಮ್ಗೆ ಈ ಥರ ಮರಿಗಳು ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ನಿಮಗೂ ಕೂಡ ಈ ಥರ ಮರಿಗಳ ಸಂಖ್ಯೆ ಎಷ್ಟೇ ಆಗಿರ್ಬೋದು ಅಷ್ಟೇ ಒಂದು ಸಂಖ್ಯೆಯಲ್ಲಿ ಮರಿಗಳನ್ನ ಕೊಡ್ತೇನೆ. ಬಟ್ ಅದು ಬೆಳಗಾವಿ ಜಿಲ್ಲೆ ಆದರೆ ಮತ್ತು ಗದಗ ಜಿಲ್ಲೆಯವರಾದರೆ ನೀವು ಸ್ವತಃ ನೀವೇ ನಮ್ಮ ಮನೆಗೆ ಬರಬೇಕು. ಬಟ್ ಈ 2 ಜಿಲ್ಲೆ ಹೊರತುಪಡಿಸಿ ಯಾರಾದರೂ ಆದರೆ ನಿಮಗೆ ನಾನು ಮರಿಗಳನ್ನ ಅಲ್ಲಿಗೆ ಕಳಿಸ್ಕೊಡ್ತೇನೆ. ಸೊ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಇಲ್ಲ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ನೋಡಿದ್ದೀರಾ, ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.